ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರೋವಂಥ ಪಲ್ಯ ಅಥವಾ ಗ್ರೇವಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತ ನೀವು ಕೇಳ್ಬೋದು. ಇದರಲ್ಲಿ ಫಸ್ಟ್ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ನಾನು ಇದರಲ್ಲಿ ಅವರೆಕಾಳು ಹಾಕ್ಬಿಟ್ಟು ಒಂದು ಪಲ್ಯ ಥರ ಮಾಡ್ತಾಯಿದ್ದೀನಿ. ಅದು ಗ್ರೇವಿ ಥರ ಇರುತ್ತೆ. ಇದು ಚಪಾತಿಗೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಇದಕ್ಕೆ ನಾನು ಇಷ್ಟು ಸ್ವಲ್ಪ ದೊಡ್ಡ ದೊಡ್ಡ ಕಾಳುಗಳನ್ನ ಆಯ್ದುಬಿಟ್ಟು ಬೇರೆ ಕಡೆ ಎತ್ತಿಟ್ಬಿಟ್ಟು ಎಳೆ ಕಾಳುಗಳನ್ನ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಸೊ ಒಂದು ಅರ್ಧ ಬಟ್ಲು ಅವರೆಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಆಲೂಗಡ್ಡೆ ಪೀಸ್ ತೊಗೊಂಡಿದ್ದೀನಿ ನೋಡಿ, ಇಷ್ಟು ಒಂದು ಇದು. ನೆಕ್ಸ್ಟು ಒಂದು 5ರಿಂದ 6 ಹುರುಳಿಕಾಯಿ ತೊಗೊಂಡಿದ್ದೀನಿ. ಇದು ಗೆಡ್ಡೆಕೋಸು ಅರ್ಧ ತೊಗೊಂಡಿದ್ದೀನಿ. ಮತ್ತು ಇದು ದಪ್ಪ ಮೆಣಸಿನ್ಕಾಯಿ, ಇದು ಮಾಮೂಲಿ ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಂತರ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ತರಕಾರಿಗಳನ್ನ ತೊಗೊಂಡಿದ್ದೀನಿ. ಅದೇನಪ್ಪ ಅಂದರೆ ಸ್ವಲ್ಪ ಟೊಮೊಟೊ, ಇಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಶುಂಠಿ ಜಜ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಈರುಳ್ಳಿ. ಇದ್ರ ಜೊತೆ 1 ಕಪ್ಪಷ್ಟು ಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಬೇಕಾಗುವಂಥ ಮಸಾಲ ಪದಾರ್ಥಗಳನ್ನ ಹೇಳ್ತೀನಿ ನೋಡಿರಿ. 1 ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ. ಇದಕ್ಕಿಂತ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಮಸಾಲ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಸಾಸಿವೆ. ನೆಕ್ಸ್ಟ್ ಇದು ಒಗ್ಗರಣೆಗೆ 1 ದೊಡ್ಡ ಹೂವು ತೊಗೊಂಡಿದ್ದೀನಿ, 2 ಚಕ್ಕೆ, 2 ಏಲಕ್ಕಿ ಮತ್ತು ಲವಂಗ ಮತ್ತು ಮೆಣಸನ್ನು ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಇಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಹಾಕ್ಕೊಂಡು ಯಾವ ಥರ ಒಂದು ಸ್ಪೆಷಲ್ ಅವರೆಕಾಳು ಪಲ್ಯ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿರಿ. ಇವಾಗ ನಾನು ಸ್ಟವ್ನ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಎಣ್ಣೆ ಕಾದ್ಮೇಲೆ ಫಸ್ಟ್ ಇದು ಕಾಯಿಲಿ, ಪಾತ್ರೆ ಕಾಯಿದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಬಿಟ್ಕೊಳ್ಳೋಣ. ನಂತರ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಕಡೆ ನಾವು ನೀಟಾಗಿ ಎತ್ತಿಟ್ಕೊಂಡ್ರೆ ಬೇಗ ಮಾಡ್ಬೋದು ಫ್ರೆಂಡ್ಸ್. ನೋಡಿರಿ, ಇವಾಗ ಎಣ್ಣೆ ಬಾಣಲೆ ಹಾರ್ಕೋತಾ ಇದೆ. ಈ ಎಪಿಸೋಡ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಮಾಡಬೇಕು ಅಂತ ಈಗ ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿದೆ. ಯಾಕೆ ನಿಮಗೆ ತೋರಿಸ್ಬಾರ್ದು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಣ್ಣೆ ಹಾಕೋತಿದ್ದೀನಿ. ಇದು ಚಪಾತಿಗೆ ಮತ್ತು ಅನ್ನಕ್ಕೆ ಮತ್ತು ರೊಟ್ಟಿಗೆ, ಗೊಜ್ಜಿಗೆ ಎಲ್ಲದಕ್ಕೂ ಆಲ್ ಇನ್ ಒನ್ ಒಂದು ರೆಸಿಪಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಕ್ಚುಲಿ ಕ್ರಿಸ್ಪಿಯಾಗಿ ಏನಿರೋದಿಲ್ಲ, ಬಟ್ ಇದು ಸ್ವಲ್ಪ ಸ್ಪೈಸಿಯಾಗಿ ಇರುತ್ತೆ. ನಾವು ಹೆಂಗೆ ಮಾಡ್ಕೋತೀವಿ ಹಾಗೆ. ಈ ಮಸಾಲೆ ಐಟಮ್ನ ನಾನು ಮನೇಲಿ ಮಾಡ್ಕೊಂಡು ಇಟ್ಕೊಂಡಿರೋದು. ಸೊ ನೀವು ಇದ್ರ ಬದಲಾಗಿ ಬೇಕಾದರೆ ನೀವು ಈ ಮಸಾಲ ಐಟಮು ಧನಿಯಾ ಪೌಡ್ರಿಂದ ಮಾಡಿರೋದು. ಇದಕ್ಕೆ ವೆಜ್ಜು ನಾನ್ ವೆಜ್ಜು ಎಲ್ಲದಕ್ಕೂ ನಮ್ಮ ಮನೇಲಿ ಬಳಸ್ತೀವಿ ನಾವು. ಸೊ ಅದಕ್ಕೆ ಸಂಬಂಧಪಟ್ಟಿರೋದು ಇದು. ಸೊ ಇದು ಧನಿಯಾ ಪೌಡರ್ನ ಯಾವಾಗಾದರೂ ನಾನು ಇನ್ನೊಂದು ಎಪಿಸೋಡ್ ಮಾಡಿಬಿಟ್ಟು ಹಾಕ್ತೀನಿ. ಇದು ಸುಮ್ಮನೆ ಹಚ್ಚ ಖಾರದ ಪುಡಿ. ನಿಮಗೆ ಕಲರ್ ಬೇಕು ಅಂತಂದರೆ ನೀವು ಬೇಕಾದರೆ ಕೆಂಪು ಮೆಣಸಿನ್ಕಾಯಿ ಪುಡಿ ಅಥವಾ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿನೂ ಸಹಿತ ಹಾಕ್ಕೋಬೋದು. ಇದು ಉಪ್ಪು, ಇದು ಪಿಂಕ್ ಸಾಲ್ಟು. ನೀವು ಬೇಕಾದರೆ ಮಾಮೂಲಿ ಸಾಲ್ಟನ್ನು ಹಾಕ್ಕೋಬೋದು. ಸೊ ಇವಾಗ ನಾನು ಫಸ್ಟು ಸಾಸಿವೆ ಹಾಕ್ಕೋತೀನಿ. ಸಾಸಿವೆ ಸ್ವಲ್ಪ ಅದು ಚಟ್ಪಟ್ ಅಂತ ಅನ್ನಲಿ. ಸಾಸಿವೆ ಸಿಡಿದ ನಂತರನೇ ನಾವು ಬೇರೆ ಐಟಮ್ಗಳನ್ನ ಹಾಕ್ಕೋಬೇಕು. ನಾವು ಸ್ವಲ್ಪ ಫ್ಲೇಮ್ನ ಜಾಸ್ತಿ ಇಟ್ಕೊಂಡ್ರೆ ನಮಗೆ ಬೇಗ ಆಗುತ್ತೆ. ಕಡಿಮೆ ಇಟ್ಕೊಂಡ್ರೆ ಸ್ವಲ್ಪ ನಿಧಾನಕ್ಕೆ ಸಿಡಿಯುತ್ತೆ. ಸ್ವಲ್ಪ ಅದು ನಂದು ಏನಿದೆ, ಯಾವುದು ಸಾಸಿವೆ ಏನಿದೆ ಅದು ಸ್ವಲ್ಪ ದಪ್ಪ ಸಾಸಿವೆ ಆಗಿರೋದ್ರಿಂದ ಸ್ವಲ್ಪ ನಿಧಾನ. ಸೊ ಅದ್ರ ಜೊತೆ ನಾವು ಸ್ವಲ್ಪ ಈ ಕಡೆ ಇದನ್ನು ಹಾಕ್ಕೊಂಡಿರೋಣ. ಅದ್ರ ಜೊತೆನೇ ಅದು ಸಿಡಿಯುತ್ತೆ. ಇದು ಒಂದು ಮೊಗ್ಗು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ, ಏಲಕ್ಕಿ ಮತ್ತು ಇದು ಮೆಣಸು. ಈ ಲವಂಗನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಅದು ಬೇಗ ಸಿಡಿದ್ಬಿಡುತ್ತೆ. ಸೊ ಇಷ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಸಿಡಿತಾ ಇದೆ, ನೋಡಿಕೊಂಡು ಹಾಕ್ಕೊಬೇಕಾಗಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ
ಕರ್ಬೇವಿನ ಸೊಪ್ಪು ಇಟ್ಟಿಟ್ಕೊಂಡಿದ್ದೀನಲ್ಲ ಅದು ಗಮ್ ಅನ್ಲಿ ಅಂತ ಹೇಳ್ಬಿಟ್ಟು ಫಸ್ಟೇ ಕರ್ಬೇವಿನ ಸೊಪ್ಪು ಹಾಕ್ಬಿಡ್ತೀನಿ. ಕರ್ಬೇವಿನ ಸೊಪ್ಪು ಹಾಕಿ ಈ ಕರ್ಬೇವಿನ ಸೊಪ್ಪಿನ ಜೊತೆನೇ ನಾವು ಈರುಳ್ಳಿ ಹಾಕ್ಬಾರ್ದು. ನಾನು ಸಲ ಹಾಕ್ಬೇಕಾದ್ರೆ ಈರುಳ್ಳಿ ಹಾಕ್ತೀನಿ, ಫಸ್ಟ್ ಟೈಮು ಈರುಳ್ಳಿ ಹಾಕ್ತೀನಿ. ಬಟ್ ಇಲ್ಲಿ ನಾವು ಅವರೆಕಾಳು ತೊಗೊಂಡಿರೋದ್ರಿಂದ ಸೊ ಇದನ್ನ ಇವಾಗ ಹಾಕ್ಬಿಡೋಣ. ಯಾಕೆಂದರೆ ಅದ್ರ ಜೊತೆ ಅದು ಬೇಯ್ಕೊಂಡಿರುತ್ತೆ. ಎಣ್ಣೆಯಲ್ಲಿ ಬೇಯ್ಕೊಂಡ್ರೆ ಮತ್ತೆ ನಮಗೆ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಫಸ್ಟೇ ಅದನ್ನು ನಾವು ಬೇಯಿಸ್ಕೊಂಡ್ಬಿಡೋಣ. ಅದು ಚೆನ್ನಾಗಿ ಬೇಯಲಿ. ಸ್ವಲ್ಪ ಎಣ್ಣೆಯಲ್ಲಿ 1-2 ಮಿನಿಟ್ಸು ಬೇಯಿಸ್ಕೊಂಡ್ರೆ ಸಾಕದು. ಇವಾಗ ನಮ್ಗೆ ಯಾವುದು ತಪ್ಪು ಅನಿಸುತ್ತೆ, ಲೇಟಾಗಿ ಬೇಯುತ್ತೆ ಅಂತ ಅನಿಸುತ್ತಲ್ವ, ಇವಾಗ ನಾನು ನೋಡ್ರಿ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ. ಅದ್ರ ಜೊತೆ ದಪ್ಪ ಮೆಣಸಿನ್ಕಾಯಿನೂ ಸ್ವಲ್ಪ ಹಾಕ್ತೀನಿ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಲ್ಲ, ಅದು ಸುಮ್ಮನೆ ಜಜ್ಕೊಂಡಿದ್ದೀನಿ. ಈ ಮೆಥಡಲ್ಲಿ ನೀವು ಮಾಡಿದ್ರೆ ನೀವು ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನೋಡಿ ಸ್ವಲ್ಪ ಇದನ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈರುಳ್ಳಿ ಹಾಕೋದು. ಈರುಳ್ಳಿ ಸ್ಮೆಲ್ಲೆಲ್ಲ ಹೋಗಿದೆ, ಯಾಕೆಂದರೆ ನಾನು ಅದನ್ನು ನೀರಲ್ಲಿ ತೊಳೆದ್ಬಿಟ್ಟೇ ಮಾಡೋದು. ಸೊ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಕೊತಾ ಇದ್ದೀನಿ. ಈ ಥರ 1-2 ಮಿನಿಟ್ಸು ಕೈ ಆಡಿಸ್ಬಿಟ್ರೆ ಸಾಕು. ಟೊಮೊಟೊನ ನೀವು ಯಾವತ್ತೂ ಲಾಸ್ಟಿಗೆ ಹಾಕ್ಕೊಳ್ಳಿ, ಯಾಕೆಂದರೆ ಟೊಮೊಟೊ ಹುಳಿದು ಗೆಡ್ಡೆ ಕೋಸು ಇದು ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಹುರುಳಿಕಾಯಿ ಹಾಕ್ತೀನಿ, ಮತ್ತು ಆಲೂಗಡ್ಡೆ ಹಾಕ್ತೀನಿ, ಮತ್ತು ಹಸಿ ಬಟಾಣಿ ಹಾಕ್ತೀನಿ. ನನಗೆ ಒಂದು ವಾರದಿಂದ ನಮ್ಮ ಮನೆ ಕೆಲಸ ಜಾಸ್ತಿ ಆಗಿಬಿಟ್ಟಿತ್ತು, ಮತ್ತು ಸ್ಕೂಲಲ್ಲಿ ವರ್ಕ್ ಜಾಸ್ತಿ ಆಗಿತ್ತು. ಹಂಗಾಗಿ ಯಾವುದೇ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಫುಡ್ಡಿಂದೇ ಆಗಿರಲಿ, ಸ್ಕೂಲಿಂದೇ ಆಗಿರಲಿ, ಮನೆಯದೇ ಆಗಿರಲಿ. ಈಗ ಸ್ವಲ್ಪ ಫ್ರೀ ಆಗ್ತಾಯಿದ್ದೀನಿ. ಇನ್ಮೇಲೆ ನೋಡೋಣ, ಟ್ರೈ ಮಾಡ್ತೀನಿ. ಯಾಕೆಂದರೆ ನನಗೆ ಅಷ್ಟೊಂದು ಫ್ರೀ ಟೈಮ್ ಇರಲ್ಲ ನನಗೆ. ಬೆಳಗ್ಗೆಯಿಂದ ಸಂಜೆವರೆಗೂ, ಬೆಳಗ್ಗೆ 4:30 ರಾತ್ರಿ 11 ಗಂಟೆ ತನಕ ಕೆಲಸ ಇರುತ್ತೆ ನನಗೆ. 11 ಗಂಟೆವರೆಗೂ ತುಂಬಾ ಕೆಲಸ, ಎಷ್ಟಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಕೆಲಸ ಇರುತ್ತೆ. ಆದ್ರೂ ಏನೋ ಇದೊಂದು ಇಂಟ್ರೆಸ್ಟು. ಇತ್ತೀಚೆಗೆ ಎಲ್ಲರೂ ಮಾಡ್ತಾರೆ ಅಂತ ಮಾಡ್ತಾ ಇರೋದೇನಲ್ಲ, ನನಗೆ ಮಾಡಬೇಕು, ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ಪ್ರಯತ್ನ ಅಷ್ಟೆ. ನೀವು ಇಷ್ಟ ಆದರೆ ಇದನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಾಂದರೆ ಹೋಗಲಿ ಮನೆಗೆ ಒಂದ್ಸಲ ಮಾಡ್ಕೊಂಡಾದ್ರೂ ತಿನ್ನಿರಿ, ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಟೊಮೊಟೊ ಹಾಕ್ತೀನಿ. ನಾನು ನೀರು ಆಮೇಲಿಂದ ಹಾಕ್ತೀನಿ, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು. ನಿಮಗೆ ಕಾಯಿನ ಸಾಂಬಾರು ಥರ ಬೇಕು ಇದು ಅನ್ನೋಂಗಿದ್ರೆ ಸ್ವಲ್ಪ ಈ ಕಾಯಿ ಇರುತ್ತಲ್ಲ, ಈ ಕಪ್ಪನ್ನ ನೀವು ತುರ್ಕೊಂಬಿಟ್ರೆ ಸಾಕಾಗುತ್ತೆ. ಆವಾಗ ನಿಮಗೆ ಗ್ರೇವಿ ಥರನೂ ಸಿಗುತ್ತೆ. ಇದು ಚೆನ್ನಾಗಿರುತ್ತೆ ಈ ಥರ. ನಾನು ಅರಿಶಿನ ಒಂದು ಹೇಳಿಲ್ಲ, ಸೊ ಅರಿಶಿನ ಒಂದು ಹಾಕ್ತೀನಿ ಕಲರ್ಗೆ. ಹೀಗೆ ಹೇಳ್ಬೇಕಾದ್ರೆ ಅರಿಶಿನ ಹೇಳೋದಿಲ್ಲ, ಸೊ ಇವಾಗ ಅರಿಶಿನ ಹಾಕ್ತೀನಿ. ಅರಿಶಿನ ಒಂದು ಹೇಳಬೇಕಿತ್ತು, ಅಂದರೆ ಸ್ವಲ್ಪ ಇಷ್ಟು ಅರಿಶಿನ ಹಾಕ್ತೀನಿ. ಈಗ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ನೀರು ಹಾಕೋದಕ್ಕಿಂತ ಮುಂಚೆನೇ ಖಾರ ಮತ್ತು ಉಪ್ಪುನ ಹಾಕಿಡ್ಬೇಕು, ಮಸಾಲೆ ಏನಿರುತ್ತೋ ಅದನ್ನು. ಏಕೆಂದರೆ ನೀರು ಹಾಕಿದ್ಮೇಲೆ ಏನಾಗ್ಬಿಡುತ್ತೆ, ಅದು ಎಣ್ಣೆ ಹುರ್ಕೊಂಡಷ್ಟು ಟೇಸ್ಟು ಬರೋದಿಲ್ಲ.
ಇವಾಗ ಎಣ್ಣೆಯಲ್ಲಿ ಎಲ್ಲದೂ ಬೆಂದ್ಬಿಟ್ರೆ ಸಖತ್ತಾಗಿರುತ್ತೆ, ಸಖತ್ ಟೇಸ್ಟ್ ಆಗಿರುತ್ತೆ ಮತ್ತು ಸ್ಪೈಸಿನೂ ಆಗುತ್ತೆ. ನೀವು ಬೇಕಾದರೆ ಇನ್ನೊಂದಷ್ಟು ತರಕಾರಿಗಳನ್ನೂ ಹಾಕ್ಕೋಬೋದು. ನನಗೆ ಬದನೆಕಾಯಿ ಒಂದು ಸಿಕ್ಕಿರಲಿಲ್ಲ, ಬದನೆಕಾಯಿ ಒಂದು ತೊಗೊಂಡಿಲ್ಲ, ಸೊ ಬದನೆಕಾಯಿ ಒಂದು ಸ್ಕಿಪ್ ಆಗಿದೆ. ನೀವು ಬೇಕಾದರೆ ಬದನೆಕಾಯಿ ಆ್ಯಡ್ ಮಾಡ್ಕೋಬೋದು. ಕ್ಯಾರೆಟ್ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ಅವರೆಕಾಯಿ ಅವೆಲ್ಲ ಸ್ವೀಟೇ ಬರುತ್ತೆ, ಸೊ ಕ್ಯಾರೆಟ್ ಏನು ಬೇಡ. ನೋಡ್ರಿ ಕಲರ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದೈತೆ. ನೀವು ಬೇಕಾದರೆ ಹಸಿ ಅರ್ಧಂಬರ್ಧ ಹಸಿ ತರಕಾರಿ ತಿಂತೀವಿ ಅನ್ನೋದಿದ್ರೆ ಇಷ್ಟರಲ್ಲೇ ತಿನ್ಬೋದು, ಹಿಂಗೆ ಚೆನ್ನಾಗಿರುತ್ತೆ. ಇವತ್ತು ಆ್ಯಕ್ಚುಲಿ ಯಾವುದೇ ವಿಡಿಯೋ ಮಾಡೋದು ಐಡಿಯಾ ಇರಲಿಲ್ಲ ನನಗೆ, ಆದರೆ ಅವರೆಕಾಯಿ ಸ್ಪೆಷಲಾಗಿ ಏನೋ ಎಣ್ಣೆ ಬಂದಿತ್ತು, ಇಲ್ಲೇ ಮನೆ ಹತ್ರನೇ ಬಂದಿತ್ತು. ಸೊ ಯಾಕೆ ಟ್ರೈ ಮಾಡಬಾರ್ದು. ಆ್ಯಕ್ಚುಲಿ ಇವತ್ತು ಸಂಡೇ, ಏನಾದರೂ ನಾನ್ ವೆಜ್ ಮಾಡ್ಕೊಬೇಕಾಗಿತ್ತು. ನಿಮ್ಗೆ ಇನ್ನೂ ನಾನ್ ವೆಜ್ ಅದು ತೋರಿಸಿಲ್ಲ, ತೋರಿಸ್ತೀನಿ. ಆದರೆ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿರಿ, ಎಲ್ಲ ಸಖತ್ತಾಗಿ ಕಾಣಿಸುತ್ತೆ. ನೀವು ಇದನ್ನು ಟ್ರೈ ಮಾಡಿರಿ, ಈ ಥರ ಕಲರ್ಫುಲ್ಲಾಗಿ ಬರುತ್ತೆ. ಮತ್ತು ಏನು ಹೆಚ್ಚಿಗೆ ಸಾಕು, ಎಷ್ಟು ಲೈಟ್ ಯೆಲ್ಲೋ ಮತ್ತು ರೆಡ್ಡು ಮತ್ತು ಗ್ರೀನ್ ಆಗಿ ಎಲ್ಲ ತರಕಾರಿಗಳು ಹಾಕೊಂಡು ತಿಂದ್ಬಿಟ್ರೆ ಫುಲ್ಲು ಫೈಬರು, ಪ್ರೋಟೀನು, ಕ್ಯಾಲ್ಸಿಯಮು ಎಲ್ಲ ಐತೆ. ನಾನು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಎಷ್ಟು ಹಾಕ್ತೀನಿ ಅಂದರೆ, ಆವಾಗಲೇ ಎಣ್ಣೆ ಹಾಕಿದ್ನಲ್ಲ, ಆ ಮೆಜರ್ಮೆಂಟ್ ಕಪ್ಪಲ್ಲೇ ಒಂದಿಷ್ಟು ಹಾಕ್ತೀನಿ, ಯಾಕೆಂದರೆ ತರಕಾರಿ ಬೇಯಲಿ. ನಿಮಗೆ ಇನ್ನೊಂದು ಕಪ್ ಬೇಕು ಅನಿಸಿದ್ರೆ, ಇನ್ನೂ ಒಂದು ಮೆಜರ್ಮೆಂಟು ಬೇಕು ಅಂದರೆ ಹಾಕೋಬೋದು. ಆ್ಯಕ್ಚುಲಿ ನಾನು ಹಾಕ್ತೀನಿ ಇವಾಗ, ಅಷ್ಟೇ ಸಾಕಂದರೆ ಸಾಕು ಬಿಟ್ಕೋಬೋದು. ನನಗೆ ಮತ್ತು ರೈಸ್ಗೆ, ಚಪಾತಿಗೆ ಎಲ್ಲದಕ್ಕೂ ಬೇಕಾಗಿರೋದ್ರಿಂದ ನೋಡಿರಿ ಇಷ್ಟ ಹಾಕ್ತೀನಿ ಸಾಕು, ಬೇಯೋದಕ್ಕೂ ಚೆನ್ನಾಗಿರುತ್ತೆ. ಒಂದು 2 ಮಿನಿಟ್ಸ್ ಇದು ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದನ್ನು ನಾನು ಲಿಡ್ ಕ್ಲೋಸ್ ಮಾಡ್ತೀನಿ, ಮುಚ್ಚಳ ಹಾಕ್ತೀನಿ. ಆಮೇಲಿಂದ ಕಾಯಿ ಮತ್ತು ಇದನ್ನು ಹಾಕ್ತೀನಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಒಂದು 2 ಮಿನಿಟ್ಸ್ ಚೆನ್ನಾಗಿ ಬೇಯ್ಕೊಳ್ಳಿ. ಇದು ಸಿಮ್ಮಲ್ಲೇ ಬೇಯ್ಕೊಳ್ಳಿ ಅದು, ಸರಿನಾ? ಇವಾಗ ಒಂದು 5 ಮಿನಿಟ್ಸ್ ಆಗಿರಬಹುದು. ಸೊ 5 ಮಿನಿಟ್ಸ್ ಆದಮೇಲೆ ಯಾವ ಥರ ಬೆಂದೈತೆ ಅಂತ ನೋಡೋಣ. ನೋಡಿ, ಆಲ್ಮೋಸ್ಟ್ ಒಂದು 90% ಬೆಂದಿದೆ, ಗೊತ್ತಾಗುತ್ತೆ ನಿಮಗೆ. ನೋಡಿ, ಎಲ್ಲ ತರಕಾರಿಗಳೂ ಚೆನ್ನಾಗಿ ಬೆಂದಿದೆ, ಅವರೆಕಾಳು ಬೆಂದಿದೆ, ಎಲ್ಲ ಬೆಂದಿದೆ. ಇವಾಗ ನೀರು ಎಲ್ಲ ಕರೆಕ್ಟಾಗಿ ಇದೆ. ನಾನು ಕಾಯಿ ಹಾಕ್ಕೊತಾ ಇದ್ದೀನಿ. ಕಾಯಿ ನೋಡಿರಿ, ಒಂದು ಬಟ್ಲು ಕಾಯಿ ತೊಗೊಂಡಿದ್ದೀನಿ. ಯಾಕೆ ಅಂದರೆ ನಾನು ಜಾಸ್ತಿ ಕಾಯಿಗಳನ್ನು ಹಾಕಿ ಯಾವುದೋ ರೆಸಿಪಿನ ಇಲ್ಲಿವರೆಗೂ ತೋರಿಸೇ ಇಲ್ಲ. ಸೊ ಕಾಯಿ ಇದೇನಿಲ್ಲ, ನಾರಿದು ನೋಡ್ರಿ. ಕಾಯಿ ಹಾಕ್ಬಿಟ್ರೆ ಒಂದು ಸ್ವಲ್ಪ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ. ಹಸಿ ಕಾಯಿ ಇವತ್ತು ನಾನು ಯಾವತ್ತಾದರೂ ಕಾಯಿ ಹಾಕಬೇಕು ಅಂದರೆ ನಮ್ಮ ಮನೇಲಿ ಹಸಿ ಕಾಯಿ ಇದ್ದರೆ ಮಾತ್ರ ಹಾಕ್ತೀನಿ, ಇಲ್ಲಾಂದರೆ ನಾನು ಹಾಕಲ್ಲ. ಯಾಕೆಂದರೆ ನನ್ನ ಹೆಲ್ತಿಗೆ ಒಣಗಿರೋ ಕಾಯಿ ಅಥವಾ ಹಳೆಯದು ನನಗೆ ಇಡ್ಸಲ್ಲ. ಸೊ ನಾನೇನು ಮಾಡ್ತೀನಿ, ಹಸಿ ಕಾಯಿ ಇದ್ರೆ ಮಾತ್ರ ಹಾಕ್ತೀನಿ, ಒಣ ಕಾಯಿ ಇದ್ರೆ ಹಾಕೋಕ್ಕೆ ಹೋಗಲ್ಲ ನಾನು. ನೋಡ್ರಿ ಈ ಥರ ಬರುತ್ತೆ. ಹಾಗೇ ಆವಾಗಲೇ ನೋಡಿದ್ರಲ್ಲ, ಬೆಂದಿರೋದ್ರಲ್ಲೇ ಹಾಗೆ ತಿನ್ಬೋದು. ಬಟ್ ಇದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸೊ 100% ನಮ್ಮ ಪಲ್ಯ ರೆಡಿ. ಈಗ ಇದಕ್ಕೆ ನೀವು ಕಾಯಿನ ಹಂಗೆ ಹಾಕಿದ್ನಲ್ಲ, ಅದ್ರ ಬದಲಿಗೆ ನೀವು ರುಬ್ಕೊಂಡು ಹಾಕಿದ್ರೆ ಸಾಂಬಾರು ಥರ ಆಗೋಗ್ಬಿಡುತ್ತೆ. ಇದಕ್ಕೆ ನೀವು ಸಾಂಬಾರು ಮಾಡ್ಕೋಬೋದು. ನಾನು ಸಾಂಬಾರೇನು ಮಾಡಿಲ್ಲ ಇವತ್ತು. ಸೊ ಇದಕ್ಕೆ ನೀವು ಗ್ರೇವಿಗೆ ನೀವು ಕಾಯಿನ ರುಬ್ಬಿಟ್ಟು ಹಾಕ್ಬಿಟ್ರೆ ಸೊ ಸಾಂಬಾರು ಥರ ಆಗುತ್ತೆ. ಸೊ ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನಷ್ಟು ನೀವು ಕಾಯಿ ಹಾಕೊಂಡ್ಬಿಟ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ನಮ್ಮದು ಪಲ್ಯ ರೆಡಿಯಾಗಿದೆ. ಸೊ ನಿಮಗೆ ತೋರಿಸ್ತೀನಿ ಬಟ್ಲಿಗೆ ಹಾಕ್ಬಿಟ್ಟು. ನೋಡ್ರಿ, ಸೂಪರ್ ಆಗಿರೋ ಅಂಥ ಈ ಒಂದು ಪಲ್ಯ ರೆಡಿ.
ಗ್ರೀನ್ ಆಗಿರುತ್ತೆ. ಮತ್ತು ಅವರೆಕಾಳು ಇದೆ ಇದರಲ್ಲಿ, ಬಟಾಣಿ ಇದೆ, ಎಲ್ಲದೂ ಇದೆ. ಸೊ ಚೆನ್ನಾಗಿದೆ ನೋಡಿ, ಸೂಪರಾಗಿರೋ ಅಂಥ ಅವರೆಕಾಳು ಪ್ಲಸ್ ವೆಜಿಟೇಬಲ್ ಪಲ್ಯ, ಕಾಯಿ ಮತ್ತು ಎಲ್ಲ ಇರೋ ಅಂತಹ ನಮ್ಮ ವೆಜಿಟೇಬಲ್ ಕುರ್ಮಾ ಅಥವಾ ಅವರೆಕಾಳು ಕುರ್ಮಾ ಅಂತ ಹೇಳ್ಬೋದು. ಇವಾಗ ರೆಡಿಯಾಗಿದೆ. ನೀವು ತಿನ್ನೋದಕ್ಕೆ ಇದ್ರ ಜೊತೆ ನೋಡಿ ಹಿಂಗೆ ಹಾಕ್ಬಿಟ್ಟು ಸರ್ವ್ ಮಾಡಿಬಿಟ್ರೆ, ಬಟಾಣಿ ಐತೆ, ಅವರೆಕಾಳಿದೆ, ಶುಂಠಿ ಪೇಸ್ಟ್ ಇದೆ, ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದೆ, ಮತ್ತು ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕಂತೂ ಇನ್ನೂ ಸಖತ್ತಾಗಿರುತ್ತೆ. ಸರಿನಾ? ಇದನ್ನು ನೋಡ್ಕೊಂಡ್ರಿ ಅಲ್ವಾ? ಇದ್ರ ಜೊತೆ ಸ್ವಲ್ಪ ರೈಸ್ ಹಾಕೊಂಡ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು ರೈಸ್ನ ಫಸ್ಟೇ ಮಾಡಿಟ್ಬಿಟ್ಟಿದ್ದೀನಿ ನೋಡಿ. ಇವಾಗ ಇದು ರೆಡಿಯಾಗಿರೋದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಇಡ್ತೀನಿ. ಸೊ ಇದಕ್ಕೆ ಸ್ವಲ್ಪ ರೈಸ್ ಜೊತೆ ಬಿಸಿಯಾಗಿರೋಂಥ ರೈಸ್ ಜೊತೆ ಕೊಟ್ಟರೆ ನಮ್ಮ ಒಂದು ಪಲ್ಯ ಸೂಪರ್ ಆಗಿದೆ ನೋಡಿ. ಸೊ ಇದನ್ನು ಟ್ರೈ ಮಾಡಿ ಒಂದ್ಸಲ ನೋಡಿ. ಆಮೇಲಿಂದ ನಾನು ಮತ್ತೆ ಇದಕ್ಕೆ ಚಪಾತಿ ಮಾಡಿಬಿಟ್ಟು ಚಪಾತಿ ಜೊತೆ ತಿನ್ನೋದು ಹೇಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.